ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಧನುಸ್ಸು ರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಧನುಸ್ಸು ರಾಶಿಯವರಿಗೆ ಆಗಸ್ಟ್ 1, 2, 3 ಮತ್ತು ಆಗಸ್ಟ್ 4ರಂದು ನಡೆಯಲಿರುವ ಪರಿಣಾಮಗಳ ಬಗ್ಗೆ ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಧನುಸ್ಸು ರಾಶಿ ಜಾತಕರು ಒಂದು ವೇಳೆ ಈಗಷ್ಟೇ ಹೊಸದಾಗಿ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆಯೇ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಆಗಷ್ಟೇ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಮತ್ತು ಪರಿಹಾರವನ್ನು ತಿಳಿದುಕೊಳ್ಳುತ್ತೀರಿ. ನೀವು ಮರೆತು ಹೋಗಿದ್ದೀರಿ ಅಂದ್ಕೊಂಡಿದ್ದ ವ್ಯಕ್ತಿಯಾಗಿರಬಹುದು, ಮಧ್ಯದಲ್ಲಿ ಮಾತನಾಡುವುದನ್ನು ನಿಲ್ಲಿಸಿದ ವ್ಯಕ್ತಿಯಾಗಿರಬಹುದು, ಗತದಲ್ಲಿ ನಿಮಗೆ ತುಂಬಾ ಹತ್ತಿರವಾಗಿದ್ದು ಅಕಸ್ಮಾತ್ತಾಗಿ ದೂರವಾದಂತಹ ಒಬ್ಬ ವ್ಯಕ್ತಿಯಾಗಿರಬಹುದು. ಈಗ ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ನಿಜವಾಗಲೂ ಏಕೆ ಬರಬೇಕೆಂದುಕೊಂಡಿದ್ದಾರೆ? ನಿಮ್ಮ ಮೇಲಿನ ನಿಜವಾದ ಪ್ರೀತಿಯಿಂದಲೇ ಬರುತ್ತಿದ್ದಾರಾ? ಗತದಲ್ಲಿ ಮಾಡಿದಂತಹ ತಪ್ಪನ್ನು ಸರಿಪಡಿಸಿಕೊಳ್ಳಲು ಬರುತ್ತಿದ್ದಾರಾ? ಅಥವಾ ಅವರ ವೈಯಕ್ತಿಕ ಅಗತ್ಯಕ್ಕಾಗಿ ನಿಮ್ಮನ್ನು ಮರಳಿ ಸಂಪರ್ಕಿಸಬಲ್ಲರಾ? ಈ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಈ ವಿಡಿಯೋದಲ್ಲಿ ಹೇಳಲಿರುವ ಕೆಲವು ಸತ್ಯಗಳನ್ನು ಜಾಗರೂಕತೆಯಿಂದ ಕೇಳಿ. ಮುಖ್ಯವಾಗಿ ಆಗಸ್ಟ್ 1ರಿಂದ ಆಗಸ್ಟ್ 4ರವರೆಗಿನ ಈ 4 ದಿನಗಳಲ್ಲಿ ಒಂದು ಹಳೆಯ ಫೋನ್ ಕಾಲ್, ಊಹಿಸದಂತಹ ಸಂದೇಶ, ಒಬ್ಬ ಮಧ್ಯವರ್ತಿ ನಿಮಗೆ ಸಿಗುವಂತಹ ಮಾಹಿತಿ, ಅಂದುಕೊಂಡಂತೆ ನಡೆಯುವಂತಹ ಒಂದು ಭೇಟಿ ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಆ ವ್ಯಕ್ತಿ ಹಿಂತಿರುಗಿ ಬಂದಾಗ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಪ್ರೇಮ ಜೀವನ, ಕುಟುಂಬದ ಪರಿಸ್ಥಿತಿಗಳು, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಷಯಗಳ ಮೇಲೆಯೂ ಬಹಳಷ್ಟು ರೀತಿಯ ಪ್ರಭಾವಗಳನ್ನು ಬೀರುವುದು ಕಾಣಿಸುತ್ತಿದೆ. ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ವಿಷಯವನ್ನು ಗಮನವಿಟ್ಟು ಆಲಿಸಿ. ಈ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮ್ಮ ಮೂಲ ಸ್ವಭಾವವೇನು? ನಿಮ್ಮ ಒಳ್ಳೆಯತನವನ್ನು ಕೆಲವರು ಏಕೆ ದೌರ್ಬಲ್ಯವಾಗಿ ತೆಗೆದುಕೊಳ್ಳುತ್ತಿದ್ದಾರೆ? ಗತದಲ್ಲಿ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ ಈಗ ಏಕೆ ಮರಳಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ? ಈ 4 ದಿನಗಳಲ್ಲಿ ಗ್ರಹಗಳ ಪ್ರಭಾವ ನಿಮ್ಮ ಕುಟುಂಬ, ಪ್ರೀತಿ, ಉದ್ಯೋಗ, ವ್ಯಾಪಾರ, ವಿವಾಹ, ಧನ, ಆರೋಗ್ಯದ ಮೇಲೆ ಎಂತಹ ಪ್ರಭಾವವನ್ನು ಬೀರಲಿದೆ? ಹಾಗೆಯೇ ಶುಭ ಫಲಿತಾಂಶಗಳಿಗಾಗಿ ನೀವು ಯಾವ ದೇವಾಲಯಗಳನ್ನು ದರ್ಶಿಸಬೇಕು, ಎಂತಹ ಪರಿಹಾರಗಳನ್ನು ಪಾಲಿಸಬೇಕು, ಆಧ್ಯಾತ್ಮಿಕ ಆಚರಣೆಗಳನ್ನು ಏನು ಪಾಲಿಸಬೇಕು ಎಂಬ ಮುಖ್ಯವಾದ ವಿಷಯಗಳನ್ನು ನಾನು ಸ್ಪಷ್ಟವಾಗಿ ಹೇಳಲಿದ್ದೇನೆ. ಈ ವಿಡಿಯೋದಲ್ಲಿ ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಡೆಯುತ್ತದೆಯೋ ಇಲ್ಲವೋ ಎಂಬುದು ನಿಮ್ಮ ಮನಸ್ಸಿಗೆ ಸಂಬಂಧಿಸಿರುತ್ತದೆ. ಅಂದರೆ ಒಬ್ಬೊಬ್ಬರ ಜೀವನವು ಒಬ್ಬೊಬ್ಬರ ಕರ್ಮ ಫಲಗಳ ಆಧಾರದ ಮೇಲೆ ನಡೆಯುತ್ತಿರುತ್ತದೆ. ಮುಖ್ಯವಾಗಿ ಒಬ್ಬ ಹಳೆಯ ವ್ಯಕ್ತಿಯಿಂದ ನಿಮಗೆ ಫೋನ್ ಕಾಲ್ ಬರುತ್ತದೆಯಾ, ಸಂದೇಶ ಬರುತ್ತದೆಯಾ, ನೀವು ಭೇಟಿಯಾಗುತ್ತೀರಾ, ಇಲ್ಲವೇ ಅವರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತದೆಯಾ ಎಂಬುದನ್ನು ಖಂಡಿತವಾಗಿ ತಿಳಿದುಕೊಳ್ಳಿ. ನೀವು ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಈ ದಿನ ಹೇಳಲಿರುವ ಪ್ರತಿಯೊಂದು ಮಾತನ್ನು ಗಮನಿಸಿದರೆ ನಿಮ್ಮ ಜೀವನದಲ್ಲಿ ಅಂದರೆ ಪೂರ್ಣಗೊಳ್ಳದೆ ಉಳಿದುಹೋದಂತಹ ಒಂದು ವಿಷಯದ ಬಗ್ಗೆ ಒಂದು ಉತ್ತರ ನೀಡಲು, ಒಂದು ಸಂಬಂಧಕ್ಕೆ ಇನ್ನೊಂದು ಅವಕಾಶ ನೀಡಲು ಅಥವಾ ಒಬ್ಬ ವ್ಯಕ್ತಿಯ ನಿಜ ಸ್ವರೂಪವನ್ನು ನಿಮಗೆ ತಲುಪಿಸಲು ಪರಿಸ್ಥಿತಿಗಳು ಬದಲಾಗಲಿವೆ. ಆ ಹಳೆಯ ವ್ಯಕ್ತಿ ಯಾರು? ಅವರು ಹಿಂತಿರುಗಿ ಬರಲು ಅಸಲಿಗೆ ಕಾರಣವೇನು? ಅವರ ಆಗಮನ ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಅಥವಾ ಮತ್ತೊಂದು ಪರೀಕ್ಷೆಯ ಪ್ರಾರಂಭವೇ? ಈಗ ಒಂದೊಂದೇ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಆಗಸ್ಟ್ 1, 2, 3, 4ರ ಈ 4 ದಿನಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಸಂಬಂಧಗಳಿಗೆ ಸಂಬಂಧಿಸಿದ ಆಲೋಚನೆಗಳು ಬಲವಾಗಿ ಕೆಲಸ ಮಾಡುವ ಸಾಧ್ಯತೆಗಳಿವೆ. ಸಾಮಾನ್ಯವಾಗಿ ನೀವು ಮರೆತು ಹೋಗಿದ್ದ ಒಂದು ಘಟನೆ ಅಕಸ್ಮಾತ್ತಾಗಿ ನಿಮಗೆ ನೆನಪಿಗೆ ಬರಬಹುದು. ಮನೆಯಲ್ಲಿ ಹಳೆಯ ವಸ್ತುಗಳನ್ನು ಏನಾದರೂ ನೋಡುತ್ತಿರುವಾಗ ಅಥವಾ ಒಂದು ನೆನಪು ನಿಮಗೆ ಉಂಟಾಗಬಹುದು. ಹಳೆಯ ಫೋಟೋ ಯಾವುದಾದರೂ ನಿಮಗೆ ಕಾಣಿಸಬಹುದು. ಇಲ್ಲದಿದ್ದರೆ ಫೋನ್ನಲ್ಲೇ ಏನನ್ನಾದರೂ ಹುಡುಕುತ್ತಿರುವ ಸಮಯದಲ್ಲಿ ಒಂದು ಹಳೆಯ ಫೋಟೋ ಕಾಣಿಸಬಹುದು. ಒಂದು ಹಳೆಯ ಮೆಸೇಜ್ ಅಕಸ್ಮಾತ್ತಾಗಿ ನೆನಪಿಗೆ ಬರಬಹುದು. ನಿಮಗೆ ತಿಳಿದಿರುವ ವ್ಯಕ್ತಿ ಅಕಸ್ಮಾತ್ತಾಗಿ ಗತದಲ್ಲಿ ನಡೆದಂತಹ ಒಂದು ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುತ್ತಿರುವುದು. ಇವೆಲ್ಲವೂ ನಿಮ್ಮ ಮನಸ್ಸನ್ನು ಸ್ವಲ್ಪ ಹಿಂದಕ್ಕೆ ಕರೆದೊಯ್ಯುವಂತಹ ಪರಿಸ್ಥಿತಿಗಳನ್ನು ಉಂಟುಮಾಡುತ್ತಿವೆ. ಮುಖ್ಯವಾಗಿ ಹೇಳಬೇಕೆಂದರೆ ಸಂಬಂಧಗಳು, ಆಕರ್ಷಣೆ, ಸುಖಸಂತೋಷಗಳಿಗೆ ಪ್ರಾಮುಖ್ಯತೆ ನೀಡಲಿದ್ದೀರಿ ಈ 4 ದಿನಗಳಲ್ಲಿ. ಅದಕ್ಕೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಸಂಪಾದಿಸಿದರೂ, ಎಷ್ಟೇ ಹೆಸರು ಬಂದರೂ ನಿಮ್ಮ ಮನಸ್ಸಿಗೆ ಮೆಚ್ಚಿದಂತಹ ವ್ಯಕ್ತಿಗಳು ನಿಮ್ಮ ಪಕ್ಕದಲ್ಲಿ ಇಲ್ಲದಿದ್ದರೆ ನಿಮಗೆ ಏನೋ ಒಂದು ಕೊರತೆ ಇದ್ದಂತೆ ಭಾವಿಸುತ್ತೀರಿ. ಅಂದರೆ ನಿಮಗೆ ಹಣ ಮಾತ್ರವೇ ಆನಂದವನ್ನು ನೀಡುವುದಿಲ್ಲ. ನಿಮ್ಮ ಮಾತನ್ನು ಅರ್ಥಮಾಡಿಕೊಳ್ಳುವಂತಹ ವ್ಯಕ್ತಿಗಳು, ನಿಮ್ಮ ಕಷ್ಟವನ್ನು ಗುರುತಿಸುವ ಮನುಷ್ಯ ಇರಬೇಕೆಂದು ನೀವು ತಹತಹಿಸುತ್ತಿರುತ್ತೀರಿ. ಮರಿ, ಈ ಸಮಯದಲ್ಲಿಯೇ ಗತದಲ್ಲಿ ಪೂರ್ಣಗೊಳ್ಳದೆ ಉಳಿದುಹೋದಂತಹ ಒಂದು ಸಂಬಂಧ ಮರಳಿ ನಿಮ್ಮ ಮುಂದೆ ಬರುವ ಸಾಧ್ಯತೆಗಳಿವೆ. ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ. ಆ ವ್ಯಕ್ತಿ ನಿಮ್ಮನ್ನು ಮರೆತು ಮರಳಿ ನೆನಪಿಸಿಕೊಳ್ಳುತ್ತಿರುವುದಲ್ಲ, ಕೆಲವು ಸಂದರ್ಭಗಳಲ್ಲಿ ಅವರು ಕೂಡ ಬಹುಕಾಲದಿಂದ ನಿಮ್ಮನ್ನು ಗಮನಿಸುತ್ತಲೇ ಇದ್ದಾರೆ. ನಿಮ್ಮೊಂದಿಗೆ ಮಾತನಾಡಬೇಕೋ ಬೇಡವೋ ಎಂಬ ಸಂಶಯದಲ್ಲಿ ಅವರು ಹೆಜ್ಜೆ ಹಿಂದಿಡುತ್ತಿರಬಹುದು. ಆದರೆ ಈಗ ಯಾವುದೋ ಒಂದು ಘಟನೆ ಅವರಿಗೆ ಧೈರ್ಯ ನೀಡುತ್ತದೆ. ಮುಖ್ಯವಾಗಿ ಹೇಳಬೇಕೆಂದರೆ
ಗತದಲ್ಲಿ ನಡೆದಂತಹ ಒಂದು ವಿಷಯದ ಬಗ್ಗೆ ಮಾಹಿತಿ ಬರಬಹುದು. ಕುಟುಂಬ ಅಥವಾ ಸ್ನೇಹಿತರ ಮೂಲಕ ಹಳೆಯ ಪರಿಚಯ ನೆನಪಿಗೆ ಬರಬಹುದು. ನಿಮ್ಮ ಮನಸ್ಸಿನಲ್ಲಿ ಸಂದಿಗ್ಧತೆ ಉಂಟಾಗುತ್ತದೆ. ಒಬ್ಬರೊಂದಿಗೆ ಮಾತನಾಡಬೇಕೆನಿಸಿದರೂ ಮೊದಲ ಹೆಜ್ಜೆ ಯಾರು ಇಡಬೇಕು ಎಂಬ ಆಲೋಚನೆ ನಿಮಗೆ ಬರುತ್ತದೆ. ಮುಖ್ಯವಾಗಿ ಒಂದು ವಿಷಯದಲ್ಲಿ ನಿಮಗೆ ಸ್ಪಷ್ಟತೆಯೂ ಸಿಗುವ ಸಾಧ್ಯತೆ ಇರುತ್ತದೆ. ನೀವು ಊಹಿಸದ ಮಾತನ್ನು ಕೇಳುತ್ತೀರಿ, ಅಥವಾ ಒಬ್ಬ ವ್ಯಕ್ತಿಯ ನಡವಳಿಕೆಯ ಮೂಲಕ ಅವರ ಉದ್ದೇಶ ನಿಮಗೆ ಅರ್ಥವಾಗುತ್ತದೆ. ಆದರೆ ಇಲ್ಲ, ಜಾಗರೂಕತೆ ಅಗತ್ಯ. ಗ್ರಹಗಳ ಪ್ರಭಾವ ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನು ತರಬಹುದೇನೋ, ಆದರೆ ನಿರ್ಧಾರವನ್ನು ಮಾತ್ರ ನೀವೇ ತೆಗೆದುಕೊಳ್ಳಬೇಕು. ಒಬ್ಬ ವ್ಯಕ್ತಿ ಹಿಂತಿರುಗಿ ಬಂದ ತಕ್ಷಣ ಗತದಲ್ಲಿ ನಡೆದ ಪ್ರತಿಯೊಂದನ್ನೂ ಮರೆಯಬೇಕಾದ ಅಗತ್ಯವಿಲ್ಲ. ಅದೇ ರೀತಿ ಗತದಲ್ಲಿ ಒಂದು ತಪ್ಪು ಮಾಡಿದ್ದರೆಂದು ಜೀವನಪೂರ್ತಿ ಅವರನ್ನು ನೆನಪಿಟ್ಟುಕೊಳ್ಳುತ್ತಾ ದೂರವಿಡಬೇಕಾದ ಅಗತ್ಯವೂ ಇಲ್ಲ. ಅವರು ಅಸಲು ಏಕೆ ಬಂದರು? ಈಗ ಅವರ ನಡವಳಿಕೆ ಹೇಗಿದೆ? ನಿಮ್ಮ ಜೀವನದಲ್ಲಿ ಅವರ ಆಗಮನದಿಂದ ಪ್ರಶಾಂತತೆ ಉಂಟಾಗುತ್ತದೆಯಾ, ಅಥವಾ ಮರಳಿ ಏನಾದರೂ ಗೊಂದಲ ಪ್ರಾರಂಭವಾಗುತ್ತದೆಯಾ ಎಂಬುದನ್ನು ನೀವು ಗಮನಿಸಬೇಕು. ನಿಮ್ಮ ಜೀವನವನ್ನು ಗಮನಿಸಿದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನುಷ್ಯ ಎಂದು ನಂಬಿದರೆ ಅಷ್ಟು ಬೇಗ ನೀವು ಬಿಟ್ಟುಕೊಡುವುದಿಲ್ಲ. ಹೊರಗೆ ಮಾತ್ರ ತುಂಬಾ ಧೈರ್ಯಶಾಲಿಯಾಗಿ ಕಾಣಿಸುತ್ತೀರಿ. ಒಬ್ಬರೂ ದೂರವಾದರೂ ಏನೂ ಆಗದಂತೆ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಮುನ್ನಡೆಯುತ್ತೀರಿ. ಆದರೆ ಮನಸ್ಸಿನಲ್ಲಿ ಮಾತ್ರ ಅಸಲು ಆ ವ್ಯಕ್ತಿ ಏಕೆ ಬದಲಾದರು? ನಾನು ಏನಾದರೂ ತಪ್ಪು ಮಾಡಿದೆನಾ? ಒಮ್ಮೆ ಮಾತನಾಡಿದರೆ ಸಮಸ್ಯೆ ಸರಿಪಡಿಸಿಕೊಳ್ಳಬಹುದಲ್ಲವೇ ಎಂದು ಹಲವು ಬಾರಿ ಆಲೋಚಿಸುತ್ತೀರಿ. ಇದೇ ನಿಮ್ಮ ವಿಶೇಷವಾದ ಸ್ವಭಾವ. ನಿಮಗೆ ಸಂಬಂಧಗಳೆಂದರೆ ಇಷ್ಟವೇ, ಆದರೆ ಸಂಬಂಧಗಳ ಹೆಸರಿನಲ್ಲಿ ಜಗಳ ಮಾಡುವುದು ಅಸಲು ಇಷ್ಟವಿರುವುದಿಲ್ಲ. ನಿಮಗೆ ಪ್ರೀತಿ ಬೇಕು, ಅದೇ ಸಮಯದಲ್ಲಿ ಪ್ರಶಾಂತತೆಯೂ ಬೇಕು. ಯಾರಾದರೂ ನಿಮ್ಮೊಂದಿಗೆ ಕೋಪದಿಂದ ಮಾತನಾಡಿದರೆ ನೀವು ತಕ್ಷಣ ಜಗಳಕ್ಕೆ ಹೋಗದೆ ಸ್ವಲ್ಪ ಸಮಯ ಮೌನವಾಗಿರುತ್ತೀರಿ. ಆದರೆ ಆ ಮೌನವನ್ನು ಕೆಲವರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನೀವು ಮೌನವಾಗಿದ್ದೀರಿ ಎಂದರೆ ನಿಮಗೆ ನೋವಿಲ್ಲ ಎಂದಲ್ಲ, ನೀವು ಎದುರು ಮಾತನಾಡಲಿಲ್ಲ ಎಂದರೆ ನಿಮಗೆ ಸತ್ಯ ಗೊತ್ತಿಲ್ಲ ಎಂದಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಸಂಬಂಧ ಹಾಳಾಗಬಾರದೆಂದು ನೀವು ಒಂದು ಹೆಜ್ಜೆ ಹಿಂದಿಡುತ್ತೀರಿ. ಎದುರಿನ ವ್ಯಕ್ತಿ ತಪ್ಪು ಮಾಡಿದರೂ ಒಂದು ಅವಕಾಶ ನೀಡಬೇಕೆಂದುಕೊಳ್ಳುತ್ತೀರಿ. ಆದರೆ ಇದೇ ಅಭ್ಯಾಸದ ಕಾರಣದಿಂದ ಗತದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಒಳ್ಳೆಯತನವನ್ನು ಸುಲಭವಾಗಿ ತೆಗೆದುಕೊಂಡಿರಬಹುದು. ನೀವು ಎಂದಿಗೂ ಅಲ್ಲೇ ಇರುತ್ತೀರಿ. ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಕೊನೆಗೆ ಕ್ಷಮಿಸುತ್ತೀರಿ ಎಂದು ಭಾವಿಸಿರಬಹುದು. ಆ ಕಾರಣದಿಂದಲೇ ನಿಮ್ಮ ಮೌಲ್ಯ ಅವರಿಗೆ ಆಗ ಸಂಪೂರ್ಣವಾಗಿ ಅರ್ಥವಾಗದಿರಬಹುದು. ಈಗ ಪರಿಸ್ಥಿತಿಗಳು ಬದಲಾಗಿವೆ. ನೀವು ಗತದಲ್ಲಿದ್ದಂತೆ ಪ್ರತಿಯೊಂದು ವಿಷಯವನ್ನೂ ಸಹಿಸಿಕೊಳ್ಳುವ ಸ್ಥಿತಿಯಲ್ಲೇನೂ ಇಲ್ಲ. ಕಾಲ ನಿಮಗೆ ಬಹಳಷ್ಟು ರೀತಿಯ ಗುಣಪಾಠಗಳನ್ನು ಕಲಿಸಿದೆ. ಯಾರು ನಿಜವಾಗಿಯೂ ನಿಮಗಾಗಿ ಇದ್ದಾರೆ, ಯಾರು ಅವಕಾಶಕ್ಕಾಗಿ ಇದ್ದಾಗ ನೀವು ಹೇಗೆ ಸ್ಪಂದಿಸಿದರು, ಅವರು ಅಗತ್ಯಕ್ಕಾಗಿ ಮಾತ್ರ ಬಂದವರು ಹೇಗೆ ನಿಮ್ಮ ಹತ್ತಿರವೇ ಅಡಗಿದ್ದಾರೆ ಎಂಬುದು ನಿಮಗೆ ಒಂದಿಷ್ಟು ಮಟ್ಟಿಗೆ ಅರ್ಥವಾಗಿ ಹೋಗಿದೆ. ಆಶ್ಚರ್ಯಕರ ವಿಷಯವೇನೆಂದರೆ, ನೀವು ಬದಲಾಗುತ್ತಿರುವ ಸಮಯದಲ್ಲಿಯೇ ಗತದಲ್ಲಿ ದೂರವಾದ ವ್ಯಕ್ತಿ ಮರಳಿ ನಿಮ್ಮತ್ತ ನೋಡಲು ಪ್ರಾರಂಭಿಸುವ ಸೂಚನೆಗಳು ನಿಮಗೆ ಕಾಣಿಸಿವೆ. ನೀವು ಅವರಿಗಾಗಿ ಕಾಯುತ್ತಿದ್ದ ಸಮಯದಲ್ಲಿ ಅವರು ಬರಲಿಲ್ಲ, ಆದರೆ ಈಗ ನೀವು ನಿಮ್ಮ ಜೀವನದ ಬಗ್ಗೆ ಆಲೋಚಿಸುತ್ತಾ ಮುನ್ನಡೆಯಬೇಕೆಂದು ನಿರ್ಧರಿಸಿದಂತಹ ಈ ಸಮಯದಲ್ಲಿ ಅವರಿಂದ ನಿಮಗೊಂದು ಸಂಕೇತ ಸಿಗಲಿದೆ. ನೀವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಹಳೆಯ ವ್ಯಕ್ತಿ ಹಿಂತಿರುಗಿ ಬರುವುದು ಎಂದರೆ ಖಂಡಿತವಾಗಿಯೂ ಪ್ರೀತಿಸಿದ ವ್ಯಕ್ತಿಯೇ ಇರಬೇಕೆಂದಿಲ್ಲ. ಬಹಳ ಕಾಲದಿಂದ ಮಾತನಾಡದಿರುವ ಸ್ನೇಹಿತರೂ ಆಗಿರಬಹುದು. ಒಮ್ಮೆ ನಿಮಗೆ ಹತ್ತಿರವಾಗಿದ್ದು ಅಪಾರ್ಥದ ಕಾರಣದಿಂದ ದೂರವಾದ ಬಂಧುಗಳೂ ಆಗಿರಬಹುದು. ಗತದಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡಿದ ವ್ಯಕ್ತಿಯಾಗಿರಬಹುದು. ಒಮ್ಮೆ ನಿಮಗೆ ಅವಕಾಶ ನೀಡುತ್ತೇನೆಂದು ಹೇಳಿ ನಂತರ ಕಾಣೆಯಾದ ವ್ಯಕ್ತಿಯೇ ಆಗಿರಬಹುದು. ಈ ಆಗಸ್ಟ್ 1, 2, 3, 4 ದಿನಗಳಲ್ಲಿ ಅಂತಹ ಒಂದು ಹಳೆಯ ಪರಿಚಯ ನಿಮ್ಮ ಜೀವನದಲ್ಲಿ ಮರಳಿ ಚಲನೆಯನ್ನು ತರಬಹುದು. ಮುಖ್ಯವಾಗಿ ಈ 4 ದಿನಗಳಲ್ಲಿ ಕುಟುಂಬದಲ್ಲಿ ಮಾತುಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತದೆ. ಸಣ್ಣ ವಿಷಯವನ್ನು ಪ್ರಶಾಂತವಾಗಿ ಮಾತನಾಡಿದರೆ ಅಲ್ಲೇ ಮುಗಿದು ಹೋಗುತ್ತದೆ. ಅದೇ ವಿಷಯವನ್ನು ಕೋಪದಿಂದ ಮಾತನಾಡಿದರೆ 2 ದಿನ ಸಮಸ್ಯೆಯಾಗಿ ಬದಲಾಗುವ ಸಾಧ್ಯತೆಗಳಿರುತ್ತವೆ. ಮುಖ್ಯವಾಗಿ ಗತದಲ್ಲಿ ನಡೆದ ಕುಟುಂಬದ ವಿಷಯ ಮರಳಿ ಚರ್ಚೆಗೆ ಬರುತ್ತದೆ. ಯಾರೋ ಒಬ್ಬರು ಹಳೆಯ ವಿಷಯವನ್ನು ನೆನಪಿಸುವುದರಿಂದ ಮೊದಲು ಸ್ವಲ್ಪ ಅಸಹನೆ ಉಂಟಾದರು, ಕೊನೆಗೆ ಸತ್ಯ ಹೊರಬರುವ ಸಾಧ್ಯತೆಗಳಿರುತ್ತವೆ. ಕೆಲವರು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ಹಳೆಯ ಬಂಧು ಮರಳಿ ಹತ್ತಿರವಾಗಬಹುದು. ಆಸ್ತಿ ಸಮಸ್ಯೆಗಳು, ಹಣದ ವಿಷಯ ಅಥವಾ ಅಪಾರ್ಥದ ಕಾರಣದಿಂದ ದೂರವಿದ್ದವರು ಮರಳಿ ಮಾತನಾಡುವ ಪ್ರಯತ್ನಗಳನ್ನು ಮಾಡಬಹುದು. ಆದರೆ ಇಲ್ಲೂ ಕೂಡ ಆತುರವಾಗಿ ಸ್ಪಂದಿಸದೆ ಅವರ ಮಾತನ್ನು ಸಂಪೂರ್ಣವಾಗಿ ಕೇಳಿ. ಏಕೆಂದರೆ ಕೆಲವು ಬಾರಿ ನಮಗೆ ತಿಳಿದಿರುವ ಕಥೆಯಲ್ಲಿ ಒಂದು ಕಡೆ ಮಾತ್ರ ಸತ್ಯವಿರಬಹುದು, ಇನ್ನೊಂದು ಕಡೆಯ ವಿಷಯ ತಿಳಿಯುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರಬಹುದು. ಆದ್ದರಿಂದ ಮನೆಯಲ್ಲಿ ಹಿರಿಯರ ಮಾತನ್ನು ಗೌರವಿಸುವುದು ನಿಮಗೆ ಒಳ್ಳೆಯದು. ನೀವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕೆಂದುಕೊಳ್ಳುತ್ತಿರುವ ಸಮಯದಲ್ಲಿ ಅವರು ನೀಡುವ ಸಣ್ಣ ಸಲಹೆಯೂ ನಿಮಗೆ ಉಪಯುಕ್ತವಾಗುತ್ತದೆ.
ಕುಟುಂಬದೊಂದಿಗೆ ಕಲಿಸಿ ಸಮಯ ಕಳೆದರೆ ಬಹಳ ದಿನಗಳಿಂದ ಇದ್ದ ಅಪಾರ್ಥಗಳು ಕಡಿಮೆಯಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಈ 4 ದಿನಗಳಲ್ಲಿ ಸಮಯವಿದ್ದರೂ ಇಲ್ಲದಿದ್ದರೂ ಕುಟುಂಬದೊಂದಿಗೆ ಒಂದಿಷ್ಟಾದರೂ ಸಮಯ ಕಳೆಯಿರಿ. ಹಣದ ವೆಚ್ಚದ ವಿಷಯದಲ್ಲಿ ಹೆಂಡತಿ ಗಂಡನ ನಡುವೆ, ಕುಟುಂಬದ ಸದಸ್ಯರ ನಡುವೆ ಸಣ್ಣ ಅಭಿಪ್ರಾಯ ಭೇದಗಳು ಉಂಟಾಗುವ ಸಾಧ್ಯತೆಗಳಿವೆ. ಆದ್ದರಿಂದ ಯಾರ ಮುಂದೆಯೂ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡದೆ ನೇರವಾಗಿ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಂದಿಗೆ ಮಾತನಾಡುವುದು ನಿಮಗೆ ಒಳ್ಳೆಯದು. ಇನ್ನು ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಮುಖ್ಯವಾದ ಮಾಹಿತಿಯನ್ನು ಕೇಳುತ್ತೀರಿ. ಹಳೆಯ ಪ್ರೇಮದ ವ್ಯಕ್ತಿ ಹಿಂತಿರುಗಿ ಬರುತ್ತಿರುವ ಸಂದರ್ಭದಲ್ಲಿ ಕುಟುಂಬ ಹೇಗೆ ಸ್ಪಂದಿಸುತ್ತದೆಯೋ ಎಂಬ ಆತಂಕವು ಕೆಲವರಿಗೆ ಉಂಟಾಗಬಹುದು. ಗತದಲ್ಲಿ ಆ ವ್ಯಕ್ತಿಯ ಕಾರಣದಿಂದ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಿದ್ದರೆ ಈ ಬಾರಿ ಕುಟುಂಬದ ಸದಸ್ಯರು ತಕ್ಷಣವೇ ಒಪ್ಪಿಕೊಳ್ಳದಿರಬಹುದು. ಮರಿಯಂತಹ ಸಮಯದಲ್ಲಿ ಎರಡೂ ಕಡೆ ಸತ್ಯವನ್ನು ಮುಚ್ಚಿಡದೆ ಮಾತನಾಡಬೇಕು. ಒಬ್ಬರಿಗಾಗಿ ಕುಟುಂಬವನ್ನು ಶತ್ರುಗಳಂತೆ ನೋಡುವುದು, ಕುಟುಂಬಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿರುವ ಸತ್ಯವನ್ನು ಸಂಪೂರ್ಣವಾಗಿ ಮುಚ್ಚಿಡುವುದು ಎರಡೂ ಸರಿಯಲ್ಲ. ಸಮಯ ತೆಗೆದುಕೊಂಡು ವ್ಯಕ್ತಿಯ ನಡವಳಿಕೆಯನ್ನು ಗಮನಿಸಿದ ನಂತರವೇ ಕುಟುಂಬದಲ್ಲಿ ವಿಷಯವನ್ನು ಮುಂದೆ ತೆಗೆದುಕೊಂಡು ಹೋಗುವುದು ನಿಮಗೆ ಒಳ್ಳೆಯದು. ಇನ್ನು ಕೆಲವರಿಗೆ ಹಳೆಯ ವ್ಯಕ್ತಿ ಹಿಂತಿರುಗಿ ಬರುವುದು ಕುಟುಂಬಕ್ಕೆ ಒಳ್ಳೆಯದನ್ನೇ ಮಾಡಬಹುದು. ಗತದಲ್ಲಿ ದೂರವಾಗಿದ್ದ ಅಣ್ಣ ತಮ್ಮಂದಿರು ಒಂದಾಗಬಹುದು, ಅಕ್ಕತಂಗಿಯರ ನಡುವೆ ಮಾತು ಪ್ರಾರಂಭವಾಗಬಹುದು. ಒಮ್ಮೆ ಕುಟುಂಬಕ್ಕೆ ಸಹಾಯ ಮಾಡಿದ ವ್ಯಕ್ತಿ ಮರಳಿ ಅಗತ್ಯವಿದ್ದ ಸಮಯದಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲಬಹುದು. ಅದಕ್ಕೆ ಹಳೆಯ ವ್ಯಕ್ತಿ ಎಂಬ ಮಾತನ್ನು ನಕಾರಾತ್ಮಕವಾಗಿ ಮಾತ್ರ ನೋಡಬೇಡಿ. ಯಾರು ಬರುತ್ತಿದ್ದಾರೆ, ಯಾಕೆ ಬರುತ್ತಿದ್ದಾರೆ ಎಂಬುದೇ ಮುಖ್ಯವಾದ ವಿಷಯ. ಇನ್ನು ಪ್ರೇಮ ಜೀವನ ನಿಮಗೆ ತುಂಬಾ ವಿಶೇಷವಾಗಿರುತ್ತದೆ. ನೀವು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಸಣ್ಣ ಸಣ್ಣ ವಿಷಯಗಳನ್ನು ನೆನಪಿಟ್ಟುಕೊಳ್ಳುತ್ತೀರಿ. ಅವರಿಗೆ ಯಾವುದು ಇಷ್ಟ, ಯಾವುದು ಇಷ್ಟವಿಲ್ಲ, ಯಾವ ಮಾತಿಗೆ ಅವರು ಬೇಸರಗೊಳ್ಳುತ್ತಾರೆ ಎಂಬ ವಿಷಯಗಳನ್ನು ನೀವು ಚೆನ್ನಾಗಿ ಗಮನಿಸುತ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ಮಾತ್ರ ಬಹಳಷ್ಟು ಬಾರಿ ಸಂಪೂರ್ಣವಾಗಿ ಎದುರಿನ ವ್ಯಕ್ತಿಗೆ ಹೇಳುವುದಿಲ್ಲ. ಅವರೇ ಅರ್ಥಮಾಡಿಕೊಳ್ಳುತ್ತಾರೆಂದು ನೀವು ಕಾಯುತ್ತೀರಿ. ಆದರೆ ಸಮಸ್ಯೆ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಎದುರಿನ ವ್ಯಕ್ತಿ ನಿಮ್ಮ ಮೌನವನ್ನು ಅರ್ಥಮಾಡಿಕೊಳ್ಳದಿದ್ದರೆ ದೂರ ಹೆಚ್ಚಾಗುತ್ತದೆ. ಗತದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯೊಂದಿಗೆ ಹೀಗೆಯೇ ನಡೆದಿರಬಹುದು. ಇಬ್ಬರಿಗೂ ಪ್ರೀತಿಯಿದ್ದರೂ ಮಾತುಗಳ ಕೊರತೆಯಿಂದಾಗಿ ದೂರವಾಗಿರಬಹುದು. ಒಂದು ಸಣ್ಣ ಅನುಮಾನ ದೊಡ್ಡ ಸಮಸ್ಯೆಗೆ ಕಾರಣವೂ ಆಗಿರಬಹುದು. ಆದ್ದರಿಂದ ಕುಟುಂಬದ ಪರಿಸ್ಥಿತಿಗಳು ಅಡ್ಡಬಂದಿರಬಹುದು. ಉದ್ಯೋಗಕ್ಕಾಗಿ ದೂರದೂರಿಗೆ ಹೋದದ್ದರಿಂದ ಸಂಬಂಧ ಕಡಿಮೆಯಾಗಿರಬಹುದು. ಇನ್ನು ಕೆಲವರಿಗೆ ಮೂರನೇ ವ್ಯಕ್ತಿ ಹೇಳಿದ ಮಾತುಗಳನ್ನು ನಂಬಿದ್ದರಿಂದ ಸಂಬಂಧ ಹಾಳಾಗಿರಬಹುದು. ಈಗ ಮರಳಿ ಆ ವ್ಯಕ್ತಿ ಬರಲು ಪ್ರಧಾನವಾದ ಕಾರಣ ನಿಮ್ಮ ಮೌಲ್ಯವನ್ನು ಅವರು ತಡವಾಗಿ ಅರ್ಥಮಾಡಿಕೊಂಡಿರುವುದು ಇರಬಹುದು. ನೀವು ಇದ್ದಾಗ ನಿಮ್ಮ ಪ್ರೀತಿ ಅವರಿಗೆ ಸಾಮಾನ್ಯವಾಗಿ ಅನಿಸಿರಬಹುದು. ಆದರೆ ನೀವು ದೂರವಾದ ನಂತರ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮಂತೆ ಇರುವುದಿಲ್ಲವೆಂದು ಅವರಿಗೆ ತಿಳಿದು ಬಂದಿರಬಹುದು. ನೀವು ತೋರಿಸಿದ ಶ್ರದ್ಧೆ, ಪ್ರೀತಿ, ನೀವು ನೀಡಿದ ಗೌರವ, ಕಷ್ಟದ ಸಮಯದಲ್ಲಿ ನೀವು ನೀಡಿದ ಧೈರ್ಯ ಈಗ ಅವರಿಗೆ ನೆನಪಿಗೆ ಬರಬಹುದು. ಕೆಲವು ಸಂದರ್ಭಗಳಲ್ಲಿ ಅವರು ನಿಜವಾಗಿಯೂ ನಿಮ್ಮನ್ನು ಕಳೆದುಕೊಂಡೆವೆಂಬ ಭಯದಿಂದ ಬರಬಹುದು. ನೀವು ಈಗ ಜೀವನದಲ್ಲಿ ಮುನ್ನಡೆಯುತ್ತಿದ್ದೀರಿ, ಹೊಸ ವ್ಯಕ್ತಿಗಳ ಪರಿಚಯ ಹೆಚ್ಚಾಗುತ್ತಿದೆ ಅಥವಾ ನಿಮ್ಮ ಪರಿಸ್ಥಿತಿ ಬದಲಾಗಲಿದೆ ಎಂದು ಅವರಿಗೆ ತಿಳಿದಿರಬಹುದು. ಆಗ ಅಕಸ್ಮಾತ್ತಾಗಿ ನಿಮ್ಮೊಂದಿಗೆ ಮಾತನಾಡಬೇಕೆಂಬ ಪ್ರಯತ್ನ ಮಾಡಬಹುದು. ಇಲ್ಲಿ ನೀವು ಗಮನಿಸಬೇಕಾದದ್ದು ಅವರ ಪ್ರೀತಿ ನಿಜವೇ ಅಥವಾ ನಿಮ್ಮನ್ನು ಮತ್ತೊಂದು ರೂಪದಲ್ಲಿ ಏನಾದರೂ ಅವಕಾಶವಾಗಿ ತೆಗೆದುಕೊಳ್ಳಲು ಬರುತ್ತಿದ್ದಾರಾ? ಸ್ವಾರ್ಥವೇ? ಹೀಗೆ ನೀವು ಗಮನಿಸಬೇಕು. ಒಬ್ಬ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಜೀವನಕ್ಕೆ ಹಿಂತಿರುಗಿ ಬರಬೇಕೆಂದು ಬಯಸಿದರೆ ಗತದಲ್ಲಿ ನಡೆದ ತಪ್ಪುಗಳಿಗೆ ಹೊಣೆಗಾರಿಕೆ ವಹಿಸಿಕೊಳ್ಳುತ್ತಾರೆ. ನಿಮ್ಮ ಮೇಲೆಯೇ ತಪ್ಪು ಹೊರಿಸುವುದಿಲ್ಲ. ಆಗ ಪರಿಸ್ಥಿತಿ ಹಾಗಿತ್ತು ಎಂದು ಹೇಳಿ ತಪ್ಪಿಸಿಕೊಳ್ಳಲು ಮಾತ್ರವೇ ಪ್ರಯತ್ನಿಸುವುದಿಲ್ಲ, ನಿಮಗೆ ಸಮಯ ನೀಡುತ್ತಾರೆ. ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಾರೆ. ಆದರೆ ಕೇವಲ ಒಂಟಿತನದ ಕಾರಣದಿಂದ ಹಿಂತಿರುಗಿ ಬಂದ ವ್ಯಕ್ತಿ ಮೊದಲು ಕೆಲವು ದಿನಗಳು ಹೆಚ್ಚು ಪ್ರೀತಿ ತೋರಿಸಿ ನಂತರ ಮರಳಿ ಅವರ ಹಳೆಯ ನಡವಳಿಕೆಗೆ ಹೋಗುವ ಸಾಧ್ಯತೆಗಳಿರುತ್ತವೆ. ಅದಕ್ಕೆ ಮಾತುಗಳನ್ನಷ್ಟೇ ಅಲ್ಲದೆ ಸ್ವಲ್ಪ ಕಾಲ ಅವರ ಕೆಲಸಗಳನ್ನು ಗಮನಿಸಿ. ಪ್ರಸ್ತುತ ಪ್ರೀತಿಯಲ್ಲಿರುವ ನೀವು ಹಳೆಯ ವ್ಯಕ್ತಿಯ ಆಗಮನದಿಂದಾಗಿ ಪ್ರಸ್ತುತ ಸಂಬಂಧವನ್ನು ಅಪಾಯಕ್ಕೆ ಸಿಲುಕಿಸಬೇಡಿ. ಒಬ್ಬ ಹಳೆಯ ವ್ಯಕ್ತಿ ಸಂದೇಶ ಕಳುಹಿಸಿದರೆ ಅದನ್ನು ಮುಚ್ಚಿಡುವುದರಿಂದ ಆಮೇಲೆ ದೊಡ್ಡ ಅಪಾರ್ಥಗಳು ಬರುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಹಳೆಯ ಸಂಬಂಧದ ಮೇಲೆ ಇನ್ನೂ ಭಾವನೆಗಳಿದ್ದರೆ ಮೊದಲಿಗೆ ನಿಮಗೆ ಸ್ಪಷ್ಟತೆ ಅಗತ್ಯ. ಒಂದೇ ಬಾರಿಗೆ 2 ಸಂಬಂಧಗಳನ್ನು ಹಿಡಿದುಕೊಂಡು ಸಾಗುವುದು ಕೊನೆಗೆ ಎಲ್ಲರಿಗೂ ನೋವನ್ನೇ ನೀಡುತ್ತದೆ. ಉದ್ಯೋಗ ಮಾಡುತ್ತಿರುವವರಿಗಾದರೆ ಈ ಆಗಸ್ಟ್ 1ರಿಂದ ಆಗಸ್ಟ್ 4ರವರೆಗಿನ 4 ದಿನಗಳಲ್ಲಿ ಕೆಲಸದ ವಿಷಯದಲ್ಲಿ ಮುಖ್ಯವಾದ ಬದಲಾವಣೆಗಳು ಕಾಣಿಸುತ್ತವೆ. ನೀವು ಗತದಲ್ಲಿ ಕೆಲಸ ಮಾಡಿದ ಕಚೇರಿಯಿಂದ ಮಾಹಿತಿ ಬರಬಹುದು. ಹಳೆಯ ಸಹೋದ್ಯೋಗಿಯೊಬ್ಬರು ಹೊಸ ಅವಕಾಶದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬಹುದು. ಬಹಳ ದಿನಗಳ ಹಿಂದೆ ಉದ್ಯೋಗಕ್ಕಾಗಿ ಕಳುಹಿಸಿದ ವಿವರಗಳಿಗೆ ಈಗ ಪ್ರತಿಕ್ರಿಯೆ ಬರಬಹುದು. ನೀವು ಸಂಪೂರ್ಣವಾಗಿ ಮರೆತು ಹೋಗಿದ್ದ ಒಂದು ಪ್ರಯತ್ನದಿಂದ ಅಕಸ್ಮಾತ್ತಾಗಿ ನಿಮಗೆ ಫಲಿತಾಂಶ ಕಾಣಿಸಬಹುದು. ಇಲ್ಲೂ ಕೂಡ ಪ್ರಧಾನವಾದ ಅಂಶ ಹಳೆಯ ವ್ಯಕ್ತಿಯೊಂದಿಗೆ ನಿಮಗೆ ಬೆಸೆಯುತ್ತದೆ. ನಿಮ್ಮ ಜೀವನಕ್ಕೆ ಹಿಂತಿರುಗಿ ಬರುವ ವ್ಯಕ್ತಿ ಪ್ರೀತಿಗೆ ಸಂಬಂಧಿಸಿದ ವ್ಯಕ್ತಿಯಷ್ಟೇ ಅಲ್ಲದೆ ನಿಮ್ಮ ವೃತ್ತಿಜೀವನವನ್ನು ಬದಲಾಯಿಸುವ ವ್ಯಕ್ತಿಯೂ ಆಗಿರಬಹುದು.
ಒಮ್ಮೆ ನಿಮ್ಮೊಂದಿಗೆ ಕೆಲಸ ಮಾಡಿದಂತಹ ಅಧಿಕಾರಿಯೊಬ್ಬರು ಈಗ ಮತ್ತೊಂದು ಸಂಸ್ಥೆಯಲ್ಲಿದ್ದು ನಿಮ್ಮನ್ನು ನೆನಪಿಸಿಕೊಳ್ಳಬಹುದು. ನಿಮ್ಮ ಕೆಲಸದ ವೈಖರಿ ಇಷ್ಟವಾಗಿ ನಂತರ ಹಳೆಯ ಗ್ರಾಹಕರು ಹೊಸ ಕೆಲಸಗಳನ್ನು ನಿಮಗೆ ನೀಡಬಹುದು. ಗತದಲ್ಲಿ ನಿಮ್ಮೊಂದಿಗೆ ಸೇರಿ ವ್ಯಾಪಾರದ ಬಗ್ಗೆ ಮಾತನಾಡಿದ್ದ ಸ್ನೇಹಿತರು ಈಗ ಮರಳಿ ನಿಮಗೆ ಅವಕಾಶಗಳನ್ನು ನೀಡಬಹುದು. ಆದ್ದರಿಂದ ನೀವು ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಆತುರಪಟ್ಟು ಯಾರಿಗೂ ಮಾತು ಕೊಡಬೇಡಿ. ನಿಮಗೆ ಸಾಧ್ಯವಾಗುವ ಕೆಲಸ ಎಷ್ಟು, ಸಮಯ ಎಷ್ಟು ಹಿಡಿಯುತ್ತದೆ ಎಂಬ ವಿಷಯ ತಿಳಿದುಕೊಂಡು ಮಾತ್ರವೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಇತರರ ಕೆಲಸವು ನಿಮ್ಮ ಮೇಲೆ ಬೀಳುವ ಸಾಧ್ಯತೆಗಳಿವೆ. ಸಹಾಯ ಮಾಡುವುದು ಒಳ್ಳೆಯದೇ, ಆದರೆ ಪ್ರತಿಯೊಂದು ಕೆಲಸವನ್ನು ನೀವೇ ಮಾಡಬೇಕೆಂದು ನಿಮ್ಮ ಕೆಲಸವನ್ನು ನೀವು ತಡ ಮಾಡಿಕೊಳ್ಳಬೇಡಿ. ಇನ್ನೂ ಭವಿಷ್ಯದ ಉದ್ಯೋಗ ಬದಲಾವಣೆಯ ಬಗ್ಗೆ ಆಲೋಚಿಸಲು ಅನುಕೂಲಕರವಾದ ದಿನಗಳಿವು. ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ಬೆಳವಣಿಗೆ ಇದೆಯಾ ಇಲ್ಲವೇ, ಹೊಸ ಕೌಶಲ್ಯ ಕಲಿಯಬೇಕೆ, ಮತ್ತೊಂದು ಅವಕಾಶಕ್ಕಾಗಿ ಪ್ರಯತ್ನಿಸಬೇಕೆ ಎಂಬ ವಿಷಯದ ಮೇಲೆ ಸ್ಪಷ್ಟವಾದ ಆಲೋಚನೆಗಳು ನಿಮಗುಂಟಾಗುತ್ತವೆ. ಒಬ್ಬ ಹಳೆಯ ಸ್ನೇಹಿತರೊಂದಿಗೆ ಮಾತನಾಡುವುದರಿಂದ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗುತ್ತದೆ. ಇನ್ನು ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಈ 4 ದಿನಗಳಲ್ಲಿ ಒಂದೇ ಬಾರಿಗೆ 2 ಕೆಲಸಗಳನ್ನು ಪೂರ್ಣಗೊಳಿಸಬೇಕೆಂದು ನೀವು ಅಂದುಕೊಳ್ಳಬೇಡಿ. ಮೇಲಾಧಿಕಾರಿಗಳಿಂದ ಬೇಗ ಕೆಲಸ ಮುಗಿಸಬೇಕೆಂಬ ಒತ್ತಡ ನಿಮಗುಂಟಾಗಬಹುದು. ಈ ಸಮಯದಲ್ಲಿ ಕೋಪದಿಂದ ಸ್ಪಂದಿಸಿದರೆ ಸಣ್ಣ ಸಮಸ್ಯೆಯೂ ದೊಡ್ಡದಾಗಿ ಬದಲಾಗುತ್ತದೆ. ನೀವು ಮಾಡಿದ ಕೆಲಸಗಳಿಗೆ ಸಂಬಂಧಿಸಿದ ವಿವರಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಮಾತಿನ ಮೇಲೆ ಮಾತ್ರವೇ ಆಧಾರಪಡದೆ ಅಗತ್ಯವಿರುವ ಮಾಹಿತಿಯನ್ನು ಹತ್ತಿರವಿಟ್ಟುಕೊಳ್ಳುವುದು ಒಳ್ಳೆಯದು. ಹಾಗೆಯೇ ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಪರಿಸ್ಥಿತಿಗಳಿಗೆ ಸಂಪೂರ್ಣ ಬದಲಾವಣೆಯನ್ನು ತರುತ್ತದೆ. ಹೊಸ ಉದ್ಯೋಗದ ಅವಕಾಶ, ಕೆಲಸದ ಸ್ಥಳದ ಬದಲಾವಣೆ, ಹೆಚ್ಚುವರಿ ಜವಾಬ್ದಾರಿಗಳು, ಹೊಸ ವ್ಯಕ್ತಿಗಳೊಂದಿಗೆ ಸೇರಿ ಕೆಲಸ ಮಾಡುವ ಅವಕಾಶಗಳು ಇವೆಲ್ಲವೂ ಉಂಟಾಗಬಹುದು. ಇನ್ನು ಹಳೆಯ ಪರಿಚಯದ ಮೂಲಕ ಅವಕಾಶ ಬಂದರೆ ಕೇವಲ ಪರಿಚಯವಿದೆ ಎಂಬ ಕಾರಣಕ್ಕೆ ತಕ್ಷಣವೇ ಒಪ್ಪಿಕೊಳ್ಳದೆ ಸ್ವಲ್ಪ ಆಲೋಚಿಸಿ. ಕೆಲಸದ ಸ್ವರೂಪ, ಆದಾಯ, ಭವಿಷ್ಯದಲ್ಲಿ ಬೆಳವಣಿಗೆ ಇವೆಲ್ಲವನ್ನೂ ತಿಳಿದುಕೊಂಡ ನಂತರವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಹಳೆಯ ಪರಿಚಯಗಳನ್ನು ಹಗುರವಾಗಿ ನೋಡಬೇಡಿ. ನೀವು ಗತದಲ್ಲಿ ಒಟ್ಟಿಗೆ ಓದಿದಂತಹ ವ್ಯಕ್ತಿ, ಒಟ್ಟಿಗೆ ಕೆಲಸ ಮಾಡಿದಂತಹ ವ್ಯಕ್ತಿ ಅಥವಾ ನಿಮ್ಮ ಪ್ರತಿಭೆಯ ಬಗ್ಗೆ ತಿಳಿದಿರುವ ವ್ಯಕ್ತಿಯಿಂದ ಉಪಯುಕ್ತವಾದ ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಬಹುದು. ಕೆಲವು ಬಾರಿ ನಾವು ಕಾಯುತ್ತಿರುವ ಅವಕಾಶ ಹೊಸ ಬಾಗಿಲಿನಿಂದ ಅಲ್ಲದೆ ಒಮ್ಮೆ ಮುಚ್ಚಿಹೋಯಿತು ಅಂದುಕೊಂಡಿದ್ದ ಹಳೆಯ ಬಾಗಿಲಿನಿಂದಲೇ ಮರಳಿ ಬರಬಹುದು. ಆದ್ದರಿಂದ ಅದೇ ಈಗ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ವ್ಯಾಪಾರ ಮಾಡುತ್ತಿರುವವರಿಗಾದರೆ ಈ 4 ದಿನಗಳಲ್ಲಿ ಹಣದ ವಿಷಯದಲ್ಲಿ ಒಂದು ಕುತೂಹಲಕಾರಿ ಬೆಳವಣಿಗೆ ಕಾಣಿಸುವ ಸಾಧ್ಯತೆಗಳಿವೆ. ಬಹಳ ದಿನಗಳ ಹಿಂದೆ ನಿಮ್ಮೊಂದಿಗೆ ವ್ಯಾಪಾರ ಮಾಡಿದ ವ್ಯಕ್ತಿಗಳು ಮರಳಿ ನಿಮ್ಮನ್ನು ಸಂಪರ್ಕಿಸಬಹುದು. ಗತದಲ್ಲಿ ಒಂದು ಕೆಲಸದ ಬಗ್ಗೆ ಮಾತನಾಡಿ ಮಧ್ಯದಲ್ಲಿ ನಿಲ್ಲಿಸಿದ್ದ ವ್ಯಕ್ತಿ ಈಗ ಮರಳಿ ಅದೇ ವಿಷಯವನ್ನು ನಿಮ್ಮ ಮುಂದೆ ತರಬಹುದು. ನೀವು ಕೂಡ ಆ ವಿಷಯ ಸಂಪೂರ್ಣವಾಗಿ ಮುಗಿದು ಹೋಯಿತೆಂದು ಅಂದುಕೊಂಡಿರಬಹುದು. ಆದರೆ ಈಗ ಪರಿಸ್ಥಿತಿಗಳು ಬದಲಾದ ಕಾರಣ ಆ ಅವಕಾಶಗಳು ಹಿಂತಿರುಗಿ ಮರಳಿ ನಿಮ್ಮ ಮುಂದೆ ಬರುತ್ತಿವೆ. ನಿಮ್ಮಲ್ಲೊಂದು ಒಳ್ಳೆಯ ಗುಣವಿದೆ. ವ್ಯಾಪಾರದಲ್ಲಿ ಎದುರಿನ ವ್ಯಕ್ತಿಯೊಂದಿಗೆ ಮರ್ಯಾದೆಯಿಂದ ಮಾತನಾಡುತ್ತೀರಿ. ಒಮ್ಮೆ ಬಂದ ವ್ಯಕ್ತಿ ಮರಳಿ ನಿಮ್ಮ ಹತ್ತಿರ ಬರುವಂತೆ ಮಾಡಲು ಪ್ರಯತ್ನಿಸುತ್ತೀರಿ. ಆದರೆ ಕೆಲವು ಬಾರಿ ನಿಮ್ಮ ಒಳ್ಳೆಯತನದ ಕಾರಣದಿಂದ ಹಣದ ವಿಷಯದಲ್ಲಿ ಹೆಚ್ಚು ಸಮಯ ನೀಡುತ್ತೀರಿ. ತಿಳಿದಿರುವ ವ್ಯಕ್ತಿಯೇ ತಾನೇ ಆಮೇಲೆ ಕೊಡುತ್ತಾರೆ ಎಂದು ಅಂದ್ಕೊಳ್ಳುತ್ತೀರಿ. ಆದರೆ ಈ ವಿಷಯದಲ್ಲಿ ಜಾಗರೂಕರಾಗಿರಿ. ಹಳೆಯ ವ್ಯಕ್ತಿ ಹಿಂತಿರುಗಿ ಬಂದು ವ್ಯಾಪಾರದ ಅವಕಾಶದ ಬಗ್ಗೆ ಮಾತನಾಡಿದರೆ ಅವರ ಮಾತನ್ನು ಕೇಳಿ. ಹಣದ ವಹಿವಾಟುಗಳನ್ನು ಸ್ಪಷ್ಟವಾಗಿಡಿ. ಗತದಲ್ಲಿ ನಿಮಗೆ ಹಣ ನೀಡಬೇಕಾಗಿದ್ದ ವ್ಯಕ್ತಿ ಮರಳಿ ಸಂಪರ್ಕಿಸುವ ಸಾಧ್ಯತೆಗಳಿವೆ. ಮೊದಲಿಗೆ ಅವರು ಪೂರ್ತಿಯಾಗಿ ನೀಡಲಾಗದಿದ್ದರೂ ಒಂದಿಷ್ಟು ಭಾಗವನ್ನು ಮರಳಿ ನೀಡಬಹುದು. ಕೆಲವರಿಗೆ ಹಳೆಯ ಹೂಡಿಕೆಗೆ ಸಂಬಂಧಿಸಿದ ಮಾಹಿತಿಯಾಗಿರಬಹುದು. ಒಮ್ಮೆ ನಷ್ಟವೆಂದು ಭಾವಿಸಿದ್ದ ವಿಷಯದಿಂದ ಈಗ ಸ್ವಲ್ಪ ಉಪಶಮನ ಲಭಿಸಬಹುದು. ಆದರೆ ಆಸೆಯಿಂದ ಇನ್ನಷ್ಟು ಹಣ ಹೂಡುವ ಮುನ್ನ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಿ. ಇನ್ನು ವ್ಯಾಪಾರದಲ್ಲಿ ಅನಗತ್ಯವಾದ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಅಗತ್ಯವಿಲ್ಲದ ವಸ್ತುಗಳನ್ನು ಕೊಳ್ಳುವುದು, ತಕ್ಷಣಕ್ಕೆ ಉಪಯೋಗವಿಲ್ಲದ ಕೆಲಸದಲ್ಲಿ ಹಣ ಹಾಕುವುದು ಒಳ್ಳೆಯದಲ್ಲ. ಹಳೆಯ ಗ್ರಾಹಕರೊಂದಿಗೆ ಮಾತನಾಡುವುದು ಉಪಯುಕ್ತವಾಗಿರುತ್ತದೆ. ನಿಮಗೆ ಹೊಸ ಕೆಲಸ ಅಥವಾ ಹೊಸ ಒಪ್ಪಂದದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಲೆಕ್ಕಪತ್ರಗಳನ್ನು ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಒಳ್ಳೆಯದು. ಧನದ ವಿಷಯದಲ್ಲಿ ಹಳೆಯ ವ್ಯಕ್ತಿಯ ಪ್ರಭಾವ ನಿಮಗೆ ಕಾಣಿಸುತ್ತದೆ. ಗತದಲ್ಲಿ ನಿಮಗೆ ಸಹಾಯ ಮಾಡಿದ ವ್ಯಕ್ತಿ ಈಗ ನಿಮಗೆ ಇನ್ನೊಂದು ರೀತಿಯಲ್ಲಿ ಸಲಹೆಗಳನ್ನು ನೀಡಬಹುದು. ಅಥವಾ ನೀವು ಗತದಲ್ಲಿ ಮಾಡಿದಂತಹ ಯಾವುದಾದರೂ ಸಹಾಯದಿಂದಾಗಿ ಆ ವ್ಯಕ್ತಿ ಈಗ ನಿಮ್ಮ ಅಗತ್ಯದ ಸಮಯದಲ್ಲಿ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಜೀವನದಲ್ಲಿ ನೀವು ಮಾಡಿದ ಒಳ್ಳೆಯ ಕೆಲಸಗಳು ಎಂದಿಗೂ ಯಾವ ರೂಪದಲ್ಲಿ ಹಿಂತಿರುಗಿ ಬರುತ್ತವೆಯೋ ಯಾರೂ ಹೇಳಲಾಗುವುದಿಲ್ಲ. ಆದ್ದರಿಂದ ನಿಮಗೂ ಈ ಸಮಯದಲ್ಲಿ ನೀವು ಒಮ್ಮೆ ಗೌರವದಿಂದ ನೋಡಿದಂತಹ ವ್ಯಕ್ತಿ ಈ ದಿನ ನಿಮಗೆ ಉಪಯುಕ್ತವಾಗುವ ಮಾಹಿತಿಯನ್ನು ನೀಡುವ ಸಾಧ್ಯತೆಗಳಿವೆ. ಆದರೆ ಯಾರೋ ಹಳೆಯ ವ್ಯಕ್ತಿ ಬಂದು ತಕ್ಷಣವೇ ದೊಡ್ಡ ಮಟ್ಟದ ಸಾಲ ಕೇಳಿದರೆ ನೀವು ಭಾವೋದ್ವೇಗದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅವರ ಪರಿಸ್ಥಿತಿ ನಿಜವಾಗಿಯೂ ಏನಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ.
ನಿಮ್ಮ ಕುಟುಂಬದ ಅಗತ್ಯಗಳಿಗಾಗಿ ಇಟ್ಟಿರುವ ಹಣವನ್ನು ಸಂಪೂರ್ಣವಾಗಿ ಇತರರಿಗೆ ನೀಡಿ ನಂತರ ನೀವು ಇಬ್ಬಂದಿಗೆ ಒಳಗಾಗಬೇಡಿ. ಸಹಾಯ ಮಾಡುವುದು ಒಳ್ಳೆಯದೇ, ಆದರೆ ನಿಮ್ಮ ಶಕ್ತಿಗೆ ಮೀರಿ ಮಾಡುವುದು ಸಮಸ್ಯೆಗಳನ್ನು ತರುತ್ತದೆ. ಇನ್ನು ವಿವಾಹವಾದವರಿಗೆ ಈ ರಾಶಿಗೆ ಸಂಬಂಧಿಸಿದಂತೆ ಈ 4 ದಿನಗಳು ಜೀವನ ಸಂಗಾತಿಯೊಂದಿಗೆ ಮಾತನಾಡುವ ವಿಧಾನ ತುಂಬಾ ಮುಖ್ಯ. ಅಂದರೆ ನಿಮಗೆ ಒಂದು ಹಳೆಯ ವಿಷಯ ಇಷ್ಟವಾಗದಿದ್ದರೆ ತಕ್ಷಣವೇ ಕೋಪದಿಂದ ಮಾತನಾಡದೆ ಪ್ರಶಾಂತವಾಗಿ ಏನನ್ನಾದರೂ ಹೇಳಲು ಪ್ರಯತ್ನಿಸಿ. ಅಂದರೆ ಗತದಲ್ಲಿ ನೀವು ಯಾವುದೋ ಹಳೆಯ ವಿಷಯಗಳ ಬಗ್ಗೆ ಮಾತನಾಡುವಾಗ, ನಡೆದುಹೋದ ವಿಷಯಗಳ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಜಾಗರೂಕತೆ ವಹಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಅಸಲಿ ನೋವು ಒಂದಾದರೆ ಕೋಪದಲ್ಲಿ ಹೊರಬರುವ ಮಾತುಗಳು ಇನ್ನೊಂದೇ ರೀತಿ ಇರುತ್ತವೆ. ಆಗ ಸಣ್ಣ ಸಮಸ್ಯೆ ದೊಡ್ಡದಾಗುತ್ತದೆ. ಆದ್ದರಿಂದ ವೈವಾಹಿಕ ಜೀವನದಲ್ಲಿ ಗತದಲ್ಲಿ ನಡೆದಂತಹ ವಿಷಯಗಳನ್ನು ಮರಳಿ ನೆನಪಿಸಿಕೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿರಿ. ಹಳೆಯ ತಪ್ಪುಗಳನ್ನು ನೆನಪಿಸಿಕೊಳ್ಳಬೇಡಿ. ನೀವು ಗತದಲ್ಲಿ ಮಾಡಿದಂತಹ ಘಟನೆಗಳ ಬಗ್ಗೆ ಮರಳಿ ಮಾತನಾಡುವ ಸಾಧ್ಯತೆಗಳಿವೆ. ಒಮ್ಮೆ ಪರಿಹಾರವಾದಂತಹ ವಿಷಯವನ್ನು ಮರಳಿ ಪದೇ ಪದೇ ಹೊರಗೆ ತೆಗೆಯುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಪ್ರಶಾಂತತೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಆದರೆ ಇನ್ನೂ ಪರಿಹಾರ ಮಾತ್ರ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸುವುದು ನಿಮಗೆ ಒಳ್ಳೆಯದು. ಇನ್ನು ಅಕಸ್ಮಾತ್ತಾಗಿ ವಿವಾಹಕ್ಕೆ ಮುನ್ನ ತಿಳಿದಿದ್ದ ವ್ಯಕ್ತಿ ಏನಾದರೂ ನಿಮಗೊಂದು ಮಾಹಿತಿ ತಲುಪಿಸಬಹುದು. ಬಹಳ ವರ್ಷಗಳ ನಂತರ ಮಾತನಾಡಬೇಕೆಂದು ನಿಮ್ಮೊಂದಿಗೆ ಪ್ರಯತ್ನಿಸಬಹುದು. ಆದ್ದರಿಂದ ಈ ವಿಷಯದಲ್ಲಿ ನಿಮ್ಮ ಗೌರವ ಸ್ವಲ್ಪ ಕಡಿಮೆಯಾಗುವ ಸಾಧ್ಯತೆಗಳೂ ಇವೆ. ಆದ್ದರಿಂದ ಈ ವಿಷಯಗಳನ್ನು ಸ್ವಲ್ಪ ಜಾಗರೂಕತೆಯಿಂದ ಮಿತಿಗಳಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಇನ್ನು ವಿವಾಹಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನಿಂತುಹೋಗಿದ್ದ ಸಂಬಂಧಗಳು ಮರಳಿ ಚರ್ಚೆಗೆ ಬರುತ್ತವೆ. ಅಂದಿನ ದಿನಗಳಲ್ಲಿ ಕುಟುಂಬದ ಪರಿಸ್ಥಿತಿಗಳು ಸರಿಯಿಲ್ಲದಿರುವುದು, ಉದ್ಯೋಗವಿಲ್ಲದಿರುವುದು, ದೂರ ಎಂಬ ಸಣ್ಣ ಅಪಾರ್ಥಗಳ ಕಾರಣದಿಂದ ನಿಂತುಹೋಗಿದ್ದ ಸಂಬಂಧಗಳಿಗೆ ಪರಿಸ್ಥಿತಿಗಳು ಮರಳಿ ಬದಲಾಗಿ 2 ಕುಟುಂಬಗಳ ನಡುವೆ ಮರಳಿ ಮಾತುಗಳು ಪ್ರಾರಂಭವಾಗುವ ಸಾಧ್ಯತೆಗಳು ಬಲವಾಗಿ ಕಾಣಿಸುತ್ತಿವೆ. ಹಾಗೆಯೇ ಪ್ರಯಾಣಗಳ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ, ಆತುರಪಡಬೇಡಿ. ಹಾಗೆಯೇ ಇನ್ನು ಹೇಳಬೇಕೆಂದರೆ, ಒಬ್ಬ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಜೀವನಕ್ಕೆ ಬರಬೇಕೆಂದಿದ್ದರೆ ಅವರು ಸ್ಪಷ್ಟವಾಗಿ ಮಾತನಾಡುತ್ತಾರೆ. ನೀವು ಊಹೆಗಳಿಂದ ಕಥೆಗಳನ್ನು ಹೆಣೆದುಕೊಂಡು ಕನಸು ಕಾಣಬೇಡಿ. ಆದ್ದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಅಂದರೆ ಯಾವುದಾದರೂ ಒಂದು ಸಂದೇಶ ಬಂದಾಗ ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯದಲ್ಲಿ ಈಗಾಗಲೇ ಏನಾದರೂ ತೊಂದರೆ ಇದ್ದರೆ ಒಮ್ಮೆ ವೈದ್ಯರ ಸೂಚನೆಗಳನ್ನು ಹಾಗೂ ಔಷಧಿಗಳನ್ನು ಸಂಪರ್ಕಿಸುವುದು ಒಳ್ಳೆಯದು. ನಿರ್ಲಕ್ಷ್ಯ ಮಾಡಬೇಡಿ. ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸನ್ನು ಧೈರ್ಯವಾಗಿಟ್ಟುಕೊಳ್ಳಿ. ಹಾಗೆಯೇ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿಕೊಳ್ಳಿ. ದೇವಾಲಯ ದರ್ಶನ ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ನೀಡುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಗೊಂದಲವಿದ್ದರೆ ಭಗವಂತನಲ್ಲಿ ಆ ವ್ಯಕ್ತಿ ನನಗೆ ಬೇಕು ಎಂದು ಮಾತ್ರವಲ್ಲದೆ, ನನ್ನ ಜೀವನಕ್ಕೆ ಯಾವುದು ಒಳ್ಳೆಯದೋ ಅದು ನಡೆದರೆ ನನಗೆ ಎಲ್ಲವೂ ಒಳ್ಳೆಯದೇ ಆಗುವಂತೆ ಮಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುವುದು ಒಳ್ಳೆಯದು. ಶನಿದೇವರನ್ನು ದರ್ಶನ ಮಾಡಿಕೊಳ್ಳಿ. ನವಗ್ರಹಗಳ ಬಳಿ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ ಕೋಪವನ್ನು ನಿಯಂತ್ರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.